ಸರ್ಕಾರಕ್ಕಿರುವ ಆದಾಯದ ಮೂಲದಲ್ಲಿ ಮುಖ್ಯ ಮೂಲವಾಗಿರುವ ನೋಂದಣಿ ಪ್ರಕ್ರಿಯೆ, ಆಸ್ತಿ ನೋಂದಣಿ ಪ್ರಕ್ರಿಯೆಯಲ್ಲಿ ಈಗ ಸಿಕ್ಕಾಪಟ್ಟೆ ಸಮಸ್ಯೆ. ಕೆಲವು ಕಡೆಗಳಲ್ಲಿ ಡೌನ್ಲೋಡ್ ಆಗ್ತಾ ಇಲ್ಲ ಅಂತ, ಲಾಗಿನ್ ಆಗಕ್ಕಾಗ್ತಿಲ್ಲ ಅಂತ, ಲಾಗಿನ್ ಆಗಿ ಡೌನ್ಲೋಡ್ ಮಾಡಿಕೊಂಡ್ರೂ ಕೂಡ ಈ ಕಡೆಗೆ ನೋಂದಣಿ ಪ್ರಕ್ರಿಯೆ ಆಗ್ತಾ ಇಲ್ಲ ಅಂತ ಬರೀ ಗೋಳು. ಕೆಲವು ಕಡೆಗಳಂತೂ ಬಂದೇ ಮಾಡಿಬಿಟ್ಟಿದ್ದಾರೆ. ಸರ್ವರ್ ಸಮಸ್ಯೆ ಎಲ್ಲಿ ಕೇಳಿದರೂ ಕೂಡ ಇದೇ ಕೂಗು ವ್ಯಕ್ತವಾಗ್ತಾ ಇದೆ. ಇದು ನಿನ್ನೆ ಮೊನ್ನೆ ಕಥೆ ಅಲ್ಲ, ಕಳೆದ 15-20 ದಿನಗಳಿಂದಲೂ ಕೂಡ ಇದೇ ಸಮಸ್ಯೆ. ಆಸ್ತಿ ನೋಂದಣಿ ಪ್ರಕ್ರಿಯೆಗೆ ಹಿಡಿದಿದೆಯಾ ಗ್ರಹಣ ಅನ್ನುವಂತಹ ಪ್ರಶ್ನೆಯನ್ನು ಸಾರ್ವಜನಿಕರು ಎತ್ತುತ್ತಾ ಇದ್ದಾರೆ. ಯಾಕಂದರೆ ದಿನ ಅಲಿಯೋದೇ ಆಗೋಗಿದೆ. ಯಾವಾಗ ಆಗುತ್ತೆ, ಯಾವಾಗ ಅಪ್ಲೋಡ್ ಆಗುತ್ತೆ ಹೇಳೋಕ್ಕೆ ಬರ್ತಿಲ್ಲ. ಅಂತಹ ಸಮಸ್ಯೆ ಈಗ ಸರ್ವರ್ ಪ್ರಾಬ್ಲಮ್ನಲ್ಲಿ ರಾಜ್ಯದಲ್ಲಿ ಇ-ಸಿ ಪಡೆಯೋದಕ್ಕಂತೂ ಜನ ಹೈರಾಣಾಗೋಗಿದ್ದಾರೆ. ಅವರ ಪರದಾಟ ಅಂತೂ ಹೇಳೋಕ್ಕಾಗ್ತಿಲ್ಲ. ಇದಕ್ಕೆ ತಾಂತ್ರಿಕ ಒಂದು ಸಂಸ್ಥೆ ಇದೆ, ಅದಕ್ಕೆ ಅವರು ಹಣ ಕೊಡಬೇಕು. ಹಣ ಪಾವತಿ ಮಾಡಿಲ್ಲ, ಹಾಗಾಗಿ ಇದಾಗ್ತಿದೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಅದು ರೈಟ್ ಆನ್ಸರ್ ಗೊತ್ತಿಲ್ಲ, ಬಟ್ ಆಗ್ತಿಲ್ಲ ಅನ್ನೋದಂತೂ ಸತ್ಯ. ದಾಖಲೆ ಅಪ್ಲೋಡ್ ಆಗ್ತಿಲ್ವಂತೆ, ಸರ್ವರ್ ಪ್ರಾಬ್ಲಮ್ ಅಂತ ಹೇಳ್ತಾರೆ ಸಿಬ್ಬಂದಿಗಳು. ಕೆಲವು ಕಡೆಗಳಂತೂ ಶಟ್ ಡೌನ್ ಮಾಡಿಬಿಟ್ಟಿದ್ದಾರೆ, ಬಂದ್ ಮಾಡಿಟ್ಬಿಟ್ಟಿದ್ದಾರೆ, ಮಾಡೋಕ್ಕಾಗ್ತಾ ಇಲ್ಲ ನಮ್ಮ ಕೈಯಲ್ಲಿ ಅಂತ. ಅಪ್ಲೋಡ್ ಆದ ದಾಖಲೆಗಳನ್ನು ನೋಂದಣಿ ಕೂಡ ಮಾಡಲಿಕ್ಕೆ ಆಗ್ತಾ ಇಲ್ಲ. ಸಾಮಾನ್ಯವಾಗಿ ದಿನಕ್ಕೆ 40, 50, 60 ನೋಂದಣಿ ಪ್ರಕ್ರಿಯೆಗಳಾಗ್ತಾ ಇತ್ತು. ಈಗ ಒಂದನ್ನು ಮಾಡೋದಕ್ಕೂ ಕೂಡ ಸಾಕಾಗೋಗಿದೆ ಅಂತ ಹೇಳ್ತಾರೆ ಸಿಬ್ಬಂದಿಗಳು. 15 ದಿನಗಳಿಂದ ಕಾವೇರಿ 2.0 ತಂತ್ರಾಂಶದಲ್ಲಿ ಈ ಸಮಸ್ಯೆ ಕಾಣಿಸ್ಕೊಂಡಿದೆ. ಈ ತಂತ್ರಾಂಶ ಸಂಸ್ಥೆ ಏನಿದೆ, ಇದಕ್ಕೆ ಹಣ ಪಾವತಿ ಮಾಡಬೇಕು. ಹಣ ಪಾವತಿ ಆಗಿಲ್ಲ ಅನ್ನುವಂತಹ ಮಾತುಗಳಿದೆ. ಇದರ ಪರಿಣಾಮವಾಗಿ ಸರ್ವರ್ ಸಮಸ್ಯೆ ಉದ್ಭವ ಆಗಿದೆ. ಸೊ ಅದನ್ನು ಕ್ಲಿಯರ್ ಮಾಡಿದ್ರೆ ಇದು ಓಪನ್ ಆಗುತ್ತೆ ಅಂತ ಅವರು ಹೇಳ್ತಿದ್ದಾರೆ. ಸರ್ಕಾರಕ್ಕಿರುವ ಆದಾಯ ಮೂಲವನ್ನು ಹೇಗೆ ತಾವು ಸರ್ವರ್ ಸಮಸ್ಯೆ ಬಗೆಹರಿಸದೆ ಇದು ಮಾಡ್ತಾರೋ ಗೊತ್ತಿಲ್ಲ. ಕಂದಾಯ ಸಚಿವರನ್ನ ಕೇಳಿದ್ರೆ ಸದ್ಯದಲ್ಲೇ ಆಗ್ಬಿಡುತ್ತೆ ಅಂತ ಹೇಳ್ತಾರೆ. ಯಾವಾಗ? ಈ ಪ್ರಶ್ನೆಗೆ ಉತ್ತರ ಏನು? ಈ ವರದಿ ನೋಡಿ. ಸರ್ವರ್ ಡೌನ್. ರಾಜ್ಯಾದ್ಯಂತ ಆಸ್ತಿ ನೋಂದಣಿ ಪ್ರಕ್ರಿಯೆ ಸ್ತಬ್ಧ. ಸರ್ವರ್ ಸಮಸ್ಯೆ, ಇಸಿಗಾಗಿ ಜನ ಪರದಾಟ. ರಾಜ್ಯದೆಲ್ಲೆಡೆ ಕೇಳಿಸುತ್ತಿರೋ ಸುದ್ದಿ ಒಂದೇ, ಸರ್ವರ್ ಡೌನ್. ಕಾವೇರಿ 2.0 ತಂತ್ರಾಂಶದಲ್ಲಿ ಕಳೆದ 15 ದಿನಗಳಿಂದ ಸಮಸ್ಯೆ ಉಂಟಾಗಿದೆ. ತಂತ್ರಾಂಶ ನಿರ್ವಹಣೆ ಸಂಸ್ಥೆಗೆ ಹಣ ಬಿಡುಗಡೆ ಮಾಡದ ಹಿನ್ನೆಲೆ ಈ ಸಮಸ್ಯೆ ಉದ್ಭವಿಸಿದೆ ಎಂದು ಹೇಳಲಾಗ್ತಿದೆ. ರಾಜ್ಯಾದ್ಯಂತ ಆಸ್ತಿ ನೋಂದಣಿ ಪ್ರಕ್ರಿಯೆ ಸ್ಥಗಿತವಾಗಿದ್ದು, ಇ-ಸಿ ಪಡೆಯಲು ಜನರು ಪರದಾಡ್ತಿದ್ದಾರೆ. ಜನ ಕಾದು ಸುಸ್ತಾಗ್ತಿದ್ದಾರೆ. ಉಪ ನೋಂದಣಾಧಿಕಾರಿ ಕಚೇರಿಗಳಲ್ಲಿ ಲಾಗಿನ್ ಕೂಡ ಆಗ್ತಿಲ್ಲ. ಹೀಗಾಗಿ ದಾಖಲೆ ಅಪ್ಲೋಡ್ ಆಗ್ತಿಲ್ಲ. ಅಪ್ಲೋಡ್ ಆಗಿರೋ ದಾಖಲೆಗಳು ನೋಂದಣಿ ಆಗ್ತಿಲ್ಲ. ಇದರಿಂದ ಜನರು ಸಿಕ್ಕಾಪಟ್ಟೆ ಹೈರಾಣಾಗಿ ಹೋಗಿದ್ದಾರೆ. ರಾಜ್ಯದಲ್ಲಿರುವ 250ಕ್ಕೂ ಹೆಚ್ಚು ಉಪ ನೋಂದಣಾಧಿಕಾರಿ ಕಚೇರಿಗಳಲ್ಲಿ ಇದೇ ಅವ್ಯವಸ್ಥೆ ಇದ್ದು, ಶೀಘ್ರ ಈ ಸಮಸ್ಯೆಗೆ ಪರಿಹಾರ ಕಲ್ಪಿಸುವಂತೆ ಜನರು ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ. ಇನ್ನು ಸರ್ವರ್ ಸಮಸ್ಯೆ ಶೀಘ್ರದಲ್ಲೇ ಮುಕ್ತವಾಗುತ್ತೆ ಎಂದು ಕಂದಾಯ ಸಚಿವರು ಹೇಳಿದ್ದಾರೆ. ರಾಜ್ಯದ ಸಬ್ ರಿಜಿಸ್ಟರ್ ಆಫೀಸ್ಗಳಲ್ಲಿ ಕಾವೇರಿ 2.0 ಸರ್ವರ್ ಡೌನ್ ಎಫೆಕ್ಟ್ ಸದ್ಯ ಸಾರ್ವಜನಿಕರು ಪರದಾಡುವಂಥ ಪರಿಸ್ಥಿತಿ ಮುಂದುವರಿತಾ ಇದೆ. ನಾನೀಗ ಗಾಂಧಿನಗರದ ಸಬ್ ರಿಜಿಸ್ಟರ್ ಆಫೀಸ್ನ ಒಳಭಾಗದಲ್ಲಿದ್ದೇನೆ. ಸಂಪೂರ್ಣವಾಗಿ ಇಡೀ ಕಚೇರಿ ಖಾಲಿಯಾಗಿದೆ. ಯಾಕಂದರೆ ಜನಕ್ಕೆ ಇದರ ಅರಿವು ಗೊತ್ತಾಗಿದೆ. ಸರ್ವರ್ ಡೌನ್ ಇದೆ, ವರ್ಕ್ ಆಗ್ತಾ ಇಲ್ಲ ಅನ್ನುವಂಥದ್ದು. ಇದೇ ಎಫೆಕ್ಟ್ ಹಿನ್ನೆಲೆಯಲ್ಲಿ ಬಂದಂಥವರು ಕೆಲಸ ಆಗದೇ ಇರುವಂಥ ಕಾರಣಕ್ಕಾಗಿ ಬರ್ತಾರೆ, ವಾಪಸ್ ಹೋಗ್ತಾರೆ. ದಿನನಿತ್ಯ ಬಂದು ಕಾಯುವಂಥ ಪರಿಸ್ಥಿತಿ ಸಾಮಾನ್ಯವಾಗಿ ಕಂಡು ಬರ್ತದೆ. ಒಂದಷ್ಟು ಜನ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸುವಂಥದ್ದು ಇವೆಲ್ಲವೂ ಕೂಡ ಆಗ್ತಾಯಿತ್ತು. ಕಾರಣ ಬಂದಂಥ ಸಮಯದಲ್ಲಿ ಕೆಲಸಗಳಾಗಿಲ್ಲ ಅಂತೇಳಿ. ಇದು ಎಸ್ಪೆಷಲಿ ಈಗ ನಾವಿರುವಂತಹ ಗಾಂಧಿನಗರದ ಈ ಸಬ್ ರಿಜಿಸ್ಟರ್ ಆಫೀಸ್ ಏನಿದೆ, ಇದು ಅತಿ ಹೆಚ್ಚು ಜನಸಂದಣಿಯಿಂದ ಸಾಮಾನ್ಯ ದಿನಗಳಲ್ಲಿ ಕಾಣ್ತಾ ಇತ್ತು. ಬಟ್ ಆದರೆ ಇವತ್ತು ಕಂಪ್ಲೀಟಾಗಿ ಖಾಲಿಯಾಗಿದೆ. ಬೆರಳೆಣಿಕೆ 1-2-3 ಹೊರತುಪಡಿಸಿದರೆ ಬೇರೆ ಯಾವುದೇ ಜನ ಕಾಣ್ತಾ ಇಲ್ಲ. ಸರ್ವರ್ ಡೌನ್ ಎಫೆಕ್ಟ್ ಹಿನ್ನೆಲೆಯಲ್ಲಿ ರಾಜ್ಯದ 250ಕ್ಕೂ ಹೆಚ್ಚು ಸಬ್ ರಿಜಿಸ್ಟರ್ ಆಫೀಸ್ಗಳು ಇವತ್ತು ಇದೇ ರೀತಿಯಾದಂಥ ಪರಿಸ್ಥಿತಿ ಕಾಣ್ತಾ ಇದೆ. ಕಾರಣ ಸರ್ವರ್ ಡೌನ್ ಇದೆ, ಯಾವುದೇ ಕೆಲಸ ಕಾರ್ಯಗಳು ಕೂಡ ಆಗ್ತಾ ಇಲ್ಲ, ಆಸ್ತಿ ನೋಂದಣಿ ಆಗ್ತಾ ಇಲ್ಲ, ಇ-ಸಿ ತೆಗೆದುಕೊಳ್ಳೋದಕ್ಕೆ ಆಗ್ತಾ ಇಲ್ಲ, ಈ ಖಾತಾ ಸಿಗ್ತಾ ಇಲ್ಲ. ಎಲ್ಲ ಸಮಸ್ಯೆಗಳ ಹಿನ್ನೆಲೆಯಲ್ಲಿ ಸಮಸ್ಯೆ ಜನರನ್ನು ಕಾಡ್ತಾ ಇದೆ. ಬಂದಂಥವರು ಅಧಿಕಾರಿಗಳನ್ನು, ಆಫೀಸರ್ಸ್ ಅಥವಾ ಇಲಾಖೆಯನ್ನು ಬೈಕೊಂಡು ಮನೆಗೆ ವಾಪಸ್ ಹೋಗಬೇಕು, ಅಥವಾ ಕಾದು ಸುಸ್ತಾಗಿ ಮನೆಗೆ ವಾಪಸ್ ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ರಾಯಚೂರಲ್ಲೂ ಕೈಕೊಟ್ಟ ಸರ್ವರ್, ಅಧಿಕಾರಿಗಳ ವಿರುದ್ಧ ಜನಾಕ್ರೋಶ. ಇನ್ನು ಇತರೆ ಜಿಲ್ಲೆಗಳಲ್ಲೂ ಇದೇ ಗೋಳು. ಸರ್ವರ್ ಸಮಸ್ಯೆಯಿಂದ ರಾಯಚೂರಿನಲ್ಲೂ ಜನ ಪರದಾಡುತ್ತಿದ್ದಾರೆ. ಜನವರಿ 8ರಿಂದ ಶುರುವಾದ ಸರ್ವರ್ ಸಮಸ್ಯೆ ಇನ್ನೂ ಸರಿ ಹೋಗಿಲ್ಲ. ಹೀಗಾಗಿ ಸಂಪೂರ್ಣವಾಗಿ ನೋಂದಣಿ ಪ್ರಕ್ರಿಯೆ ನಿಂತು ಹೋಗಿದೆ. ಇದರಿಂದ ಜನ ರೋಸಿ ಹೋಗಿದ್ದಾರೆ. ರಾಯಚೂರಿನಲ್ಲಿ ಪ್ರತಿನಿತ್ಯ 40ರಿಂದ 50 ನೋಂದಣಿಗಳಾಗುತ್ತಿದ್ದವು. ಕಳೆದ ವಾರ ಬೆರಳೆಣಿಕೆಯಷ್ಟು ಮಾತ್ರ ನೋಂದಣಿಯಾಗಿದ್ದವು. ಈಗ ಸರ್ವರ್ ಸಮಸ್ಯೆ ಹೆಚ್ಚಾಗಿದ್ದರಿಂದ ಸಂಪೂರ್ಣವಾಗಿ ನೋಂದಣಿ ಪ್ರಕ್ರಿಯೆ ಬಂದ್ ಆಗಿದೆ. ಸರ್ಕಾರಕ್ಕೆ ಬರುವ ಆದಾಯದ ಮೂಲಗಳಲ್ಲಿ ಮುಖ್ಯ ಮೂಲವೇ ಬಂದ್ ಆಗಿದೆ. ಇನ್ನು ಸಾರ್ವಜನಿಕರು, ಅಧಿಕಾರಿಗಳು ಹಾಗೂ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಉಪನೋಂದಣಿ ಕಚೇರಿಗಳಲ್ಲಿ ರಾಜ್ಯಾದ್ಯಂತ ತಲೆದೂರಿರುವಂತಹ ಸರ್ವರ್ ಸಮಸ್ಯೆ ರಾಯಚೂರಿನಲ್ಲೂ ಕೂಡ
ತಲೆದೂರಿರುವಂಥದ್ದು. ಕಾವೇರಿ 2 ತಂತ್ರಾಂಶದ ಏನು ಸರ್ವರ್ನ ಸಮಸ್ಯೆಯಿಂದಾಗಿ ಇಲ್ಲಿ ಸಾಕಷ್ಟು ಜನ ಏನು ಬರ್ತಾರೆ ಅವರೆಲ್ಲರೂ ಕೂಡ ಸಮಸ್ಯೆಯನ್ನು ಅನುಭವಿಸ್ತಾ ಇರುವಂಥದ್ದು. ಮುಖ್ಯವಾಗಿ ಸರ್ವರ್ ಸ್ಲೋ ಆಗಿರೋದ್ರಿಂದ ECಯನ್ನು ಪಡಲಿಕ್ಕೆ ಅನಾನುಕೂಲ ಆಗ್ತಾ ಇದೆ. ಜೊತೆಗೆ ಆಸ್ತಿಗಳ ಏನು ರಿಜಿಸ್ಟ್ರೇಷನ್ ಇದೆ ಅದಕ್ಕೆ ಸಾಕಷ್ಟು ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. ಆಸ್ತಿಯನ್ನು ಕೊಳ್ಳುವವರು ಇರ್ಬೋದು, ಮಾರುವವರು ಇರ್ಬೋದು, ಎಲ್ಲರೂ ಕೂಡ ಸಮಸ್ಯೆಯನ್ನು ಅನುಭವಿಸ್ತಾ ಇರುವಂಥದ್ದು. ಇದು ಏನು ಜನವರಿ 8ರಿಂದ ಈ ಸಮಸ್ಯೆ ಆರಂಭ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಪ್ರತಿನಿತ್ಯ ಏನಿಲ್ಲ ಅಂದರೂ ಕೂಡ ರಾಯಚೂರಿನ ಈ ಒಂದು ಕಚೇರಿಯಲ್ಲಿ 40ರಿಂದ 50 ರಿಜಿಸ್ಟ್ರೇಷನ್ಗಳು ಆಗ್ತಾ ಇತ್ತು. ಆದರೆ ನಿನ್ನೆವರೆಗೂ 2-3 ರಿಜಿಸ್ಟ್ರೇಷನ್ ಆಗ್ತಾ ಇತ್ತು. ಇವತ್ತು ಸಂಪೂರ್ಣವಾಗಿ ಬಂದ್ ಆಗಿರುವಂಥದ್ದು. ಯಾಕೆಂದರೆ ಈ ಒಂದು ಕಚೇರಿಗೆ ನಾವು ಯಾವಾಗಲೂ ಕಾಲಿಟ್ಟರೂ ಕೂಡ ಜನ ಜಂಗುಳಿಯಿಂದ ಗಿಜಿಗುಡುತ್ತಿದ್ದಂತಹ ಒಂದು ಕಚೇರಿ ಇವತ್ತು ಆಲ್ಮೋಸ್ಟ್ ಖಾಲಿ ಹೊಡಿತಾ ಇದೆ ಅಂತಲೇ ಹೇಳ್ಬೋದು. ಕಾರಣ ಇಲ್ಲಿ ರಿಜಿಸ್ಟ್ರೇಷನ್ ಆಗದೆ ಇರೋದ್ರಿಂದ ಜನ ವಾಪಸ್ ಹೋಗ್ತಾ ಇರುವಂಥದ್ದು. ಅಧಿಕಾರಿಗಳಿಗೆ ಸರ್ಕಾರಕ್ಕೆ ಇಡೀ ಶಾಪ ಹಾಕಿ ವಾಪಸ್ ಹೋಗ್ತಾ ಇದ್ದಾರೆ. ವಾರಾನುಗಟ್ಟಲೆ ಇಲ್ಲಿ ಬಂದು ಕಾಯ್ತಾ ಇದ್ದಾರೆ. ಇಲ್ಲೊಬ್ರು ಅಜ್ಜ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ ನಾವು. ಏನಕ್ಕೆ ಇಲ್ಲಿ ಬಂದಿದ್ದಾರೆ, ಯಾವಾಗಿಂದ ಇವ್ರು ಕಾಯ್ತಾ ಇದ್ದಾರೆ ಅಂತ, ಏನು ಸಮಸ್ಯೆ ಆಗಿದೆ? ಒಂದು ಪ್ಲಾಟ್ ರಿಜಿಸ್ಟ್ರೇಷನ್ ಸ್ವಲ್ಪ ಬಂದ್ವಿ 3-4 ದಿನ ಬರ್ತಾ ಇದ್ದು, 8 ದಿನ ಸರಿ ಬರ್ತಾ ಇಲ್ಲ. ಸರ್ವರ್ ಇಲ್ಲ ಅಂತ ಅದು. ಯಾವಾಗಿಂದ ನೀವು ಸಮಸ್ಯೆ ನಾವೊಂದು 4-5 ದಿವಸ ಆಯ್ತು, ಒಂದು ವಾರದಿಂದ ಬರಕತ್ತೀವಿ. ವಾರದಿಂದ ಬರ್ತಾ ಇದ್ದೀರಿ. ಸರ್ವರ್ ಇಲ್ಲ ಅಂತಿದ್ದಾರೆ. ಸರ್ವರ್ ಇಲ್ಲ ಅಂತ ಇವರು ಒಂದು ವಾರದಿಂದ ಸರ್ವರ್ ಇಲ್ಲ ಅಂತ ಹೇಳ್ತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಇವ್ರನ್ನೂ ಮಾತಾಡ್ಸೋಣ. ನೀವು ಯಾವಾಗಿಂದ ಕಾಯ್ತಾ ಇದ್ರಿ, ಏನು ಸಮಸ್ಯೆ ಅಂತ ಹೇಳ್ತಾ ಇದ್ದಾರೆ? ಸರ್ ನಮ್ಮದು ಪ್ಲಾಟ್ ಮಾರಿ ಒಂದು ವಾರ ಸರ್, ಒಂದು ವಾರದಿಂದ ಕಂಟಿನ್ಯೂ ಬರ್ತೀವಿ ಸರ್. ಬಂದಂಗೆಲ್ಲ ಟವರ್ ಇಲ್ಲ, ಸರ್ವರ್ ಇಲ್ಲ ಅಂತ ಹೇಳ್ತಾರೆ. ನಾವು ಏನು ಹಣಕಾಸಿನ ಬಗ್ಗೆ ತೊಂದರೆಯಿಂದ ಪ್ಲಾಟ್ ಆಸ್ತಿವನ್ನು ಮಾರಿರ್ತೀವಿ, ಇಲ್ಲಿ ಬಂದಾಗ ಈ ಸಮಸ್ಯೆ ಆಗಿಬಿಟ್ಟದ. ಹಾಂ, ಯಾವಂಗೆ ಬಾ ಸರ್ವರ್ ಇಲ್ಲ, ನಾಳೆ ಬಾ, ನಾಡ್ದ ಬಾ, ಮಂಡೇ ಬಾ, ಸುಮಾರು ಬಾ ಅಂತಂತಾರೆ. ಬಂದಂಗೆಲ್ಲ ಸರ್ವರ್ ಇಲ್ಲ ಅಂತಾರೆ. ಹೌದು ಸರ್. ಒಟ್ನಲ್ಲಿ ಸರ್ವರ್ ಪ್ರಾಬ್ಲಮ್ನಿಂದ ಜನ ಬೇಸತ್ತು ಹೋಗಿದ್ದಾರೆ. ನಿತ್ಯ ಕಚೇರಿಗಳಿಗೆ ಅಲೆದು ಬೇಸತ್ತಿದ್ದಾರೆ. ಕೂಡಲೇ ಸರ್ಕಾರ ಎಚ್ಚೆತ್ತು ಇದಕ್ಕೆ ಪರಿಹಾರ ಕಲ್ಪಿಸಬೇಕಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.